ಅವ್ನು ಗೊತ್ತಿತ್ತು ಅವನಿಗೆ ಕಲಿಯುವುದರಿಂದ ಆಗತ್ತೆ ಅಂತ. ಯಾಕೆ? ದಾಯಾದಿಗಳು ಅಲ್ವಾ? ದಾಯಾದಿಗಳು ಅಂತ ತಕ್ಷಣ ಮುಗೀತು. ಏನ್ ಯಾವ್ದಕ್ಕೆ ನಿಂತರು? ಎಲ್ಲ ಆಸ್ತಿ ಪಾಸ್ತಿ ಹೊಡೆದಾಟ ನಿಂತ್ಕೊಂಡ್ರು ಅಷ್ಟೇ. ಸೀದಾ ಕೋರ್ಟು ಕಚೇರಿ. ಯಾಕೆ ಹೇಳ್ತೀರ? ಪಜೀತಿ ಗೊತ್ತಿತ್ತು ಅವ್ನು ಪಾಂಡ್ರ ನಿಮ್ಗೆ. ನಿಮ್ಗೆ ಅಣ್ಣನ ಮೇಲೆ ಬಹಳ ಪ್ರೀತಿ ಕಡಿಮೆ ಇರುತ್ತೆ. ಆ ಪ್ರೀತಿಯನ್ನ ಇನ್ನೂ ಉಳಿಸ್ಕೊಳ್ಳಿ. ನಿಮ್ಗೆ ಎಲ್ಲ ಒಳ್ಳೇದಾಗ ನಾನು ಒಳ್ಳೇದು ಮಾಡ್ತೀನಿ. ನೀ ಅಣ್ಣನ ಮೇಲೆ ಪ್ರೀತಿ ಎಷ್ಟಿರ್ತೀಯೋ ಅಷ್ಟು ನಾವು ಒಳ್ಳೇದು ಮಾಡ್ತೀನಿ ಅಂತ ಪಾಂಡ್ರನ ತೋರಿಸ್ತಾ. ಅದಕ್ಕೆ ಅವೆಲ್ಲ ನಾವು ತಿಳ್ಕೊಂಡಾಗ ನಾವೇನು ತಿಳ್ಕೊಳ್ಬೇಕು? ಅಣ್ಣನ ಮೇಲೆ ಅತ್ಯಂತ ಪ್ರೀತಿಯನ್ನ ನಾವು ಇಡಬೇಕು. ಅದು ಪ್ರೀತಿಯನ್ನ ಗಳಿಸಿ ಅಂತಾನೆ ಹಣೆಯಲ್ಲಿ ನಾಗಾಭರಣವನ್ನ ಧರಿಸ್ತ. ಅದರಿಂದ ಪಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ ಸಹೋದರತ್ವವನ್ನು ಕೈಯ ಬಿಡೇನ. ಇದರಿಂದ ನನ್ನ ಸಹೋದರತ್ವವನ್ನು ನಾನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತೇಳಿ ಈ ಮೂಲಕ ನಮ್ಮ ದಾಸರು ಈ ಒಂದು ವಿಷಯವನ್ನ ನಮಗೆ ಜ್ಞಾನವನ್ನ ಸಂಪಾದಿಸಿ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ವಿಠಲ ಹರೇ ವಿಠಲ ನಿನ್ನ ಚರಣ ನೋಡ ಬಂದೆನ. ನಿನ್ನ ಚರಣ ನೋಡಕ್ ಬಂದೆ ನಾನು. ಹಾಗೆ ನಿನ್ನ ಚರಣ ಹಿಡಿಯ ಬಂದೆನ. ಇಂಥ ಪಾಂಡುರಂಗ ಒಬ್ಬನೇ ಬಿಟ್ಟರೆ ಬೇರೆ ಯಾರು ತನ್ನ ಪಾದವನ್ನ ಮುಟ್ಟಿಸ್ಕೊಳ್ಳೋದು ಬಿಡೋದಿಲ್ಲ. ಅಂತಹ ಈ ಒಂದು ಜ್ಞಾನವನ್ನ ಈ ಪದ್ಯದ ಮೂಲಕ ನಾವೆಲ್ಲ ತಿಳ್ಕೊಳ್ಳೋಣ. ಸಂಕೀರ್ತನೆಯನ್ನ ದಾಸರು ಮಾಡಿಕೊಟ್ಟ ಸಂಕೀರ್ತನೆಯನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಇದನ್ನು ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಅವನ ಚಿಹ್ನೆಯನ್ನ ಧರಿಸಿದ ಕಾರಣದಿಂದ ನಾವು ಅಣ್ಣನ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಯಾವತ್ತೂ ಕೂಡ ನಾನು ಕಡಿಮೆ ಮಾಡೋದಿಲ್ಲ. ಅಣ್ಣನ ಪ್ರೀತಿಯನ್ನು ಯಾವಾಗಲೂ ಕಾಣ್ತಾ ಇರ್ತೀನಿ ಅಂಥೇಳಿ ನಮ್ಮನ್ನ ನಿನ್ನ ರಕ್ಷಣೆ ಮಾಡು. ಅವನು ಯಾವ ರಕ್ಷಣೆ ಮಾಡ್ತಾ ಇದ್ರೆ, ನಾವು ನಮ್ಮ ಅಣ್ಣಂದಿರ ಮೇಲೆ ಎಷ್ಟು ನಾವು ಪ್ರೀತಿಯನ್ನು ಕಾಣ್ತೀವಿ ಅಷ್ಟು ಒಂದು ರಕ್ಷಣೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಪ್ರಾಕೃತವನ್ನು ನಾವು ಬಿಡಬಾರ್ದು. ಈ ಒಂದು ಜ್ಞಾನವನ್ನು ಇದರ ಮೂಲಕ ತಿಳ್ಕೊಂಡು ಭಗವಂತ ಅನನ್ಯ ಭಕ್ತಿಯಿಂದ ನಾವು ಆರಾಧಿಸೋಣ ಅಂತ ಹೇಳ್ತಾ ಈ ಒಂದು ಜ್ಞಾನವನ್ನು ಭಗವಂತನ ಪಾದಾರಗಳಿಗೆ ಅರ್ಪಿಸಿ ಮುಗಿಸ್ತೀನಿ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.